ನಿಷ್ಪ್ರಯೋಜಕವಾದ ಬುದ್ಧಿವಂತಿಕೆ. ಯಾಕೆಂದ್ರೆ ಅದು ಲೌಕಿಕದ ಬಗ್ಗೆನೇ ಹೆಚ್ಚು ಚಿಂತನೆ ಮಾಡೋದ್ರಿಂದ ಬುದ್ಧಿ, ಆ ಬುದ್ಧಿಯಿಂದ ಇವರು ಆತ್ಮಜ್ಞಾನವನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮಕೃಷ್ಣರು ಇದನ್ನೇ ಹೇಳ್ತಾರೆ, ಶುದ್ಧ ಬುದ್ಧಿಗೆ ಮಾತ್ರ ಭಗವಂತ ಗೋಚರಿಸ್ತಾನೆ. ಇಲ್ಲಿ ಭಗವಂತ ಅಂದ್ರೆ ನಮ್ಮ ನಿಜ ಸ್ವರೂಪ ಅಂತ ನಾವು ತಿಳ್ಕೋಬೇಕು. ಹೀಗಾಗಿ ಸರಿಯಾಗಿ ಅರ್ಥಕೊಂಡಿರೋರು, ಇದನ್ನ ಮಾಡುವಂಥವರು ಬಹಳ ವಿರಳ. ಈ ಒಂದು ಸತ್ಯವನ್ನ ಚಿಂತನೆ ಮಾಡುವಂಥವ್ರು. ಯಾಕೆಂದ್ರೆ ತಮ್ಮ ಬಗ್ಗೆ ತಮಗೆ ಇಲ್ಲ ಸಲ್ಲದ ಭಾವನೆಗಳೆಲ್ಲ ಇರೋದ್ರಿಂದ ಸರಿಯಾಗಿ ತಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ.